ಈ ಒಂದು ವಿಡಿಯೋದಲ್ಲಿ ನಾನು ಮಾರ್ಕ್ ರಿಸಲ್ಟ್ ಅಪ್ಡೇಟ್ ಬಗ್ಗೆ ಆದ್ರೆ ಮಾತಾಡ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ಆದ್ರೆ ಕೇಳ್ತಿದ್ರು ಮಾರ್ಕ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದು. ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಆದ್ರೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದಿಲ್ಲ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಒಂದು ಚಾನಲ್ ಇಲ್ಲಿವರೆಗೂ ಏನು ನಡೆದಿದೆ ನಮ್ಮ ಒಂದು ಕೆಇದಲ್ಲಿ ಕೌನ್ಸಿಲಿಂಗು ಖಂಡಿತ ಚಾನಲ್ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಮುಂದೆ ಕೂಡ ಖಂಡಿತ ನಿಮಗೆ ಬರೀ ಒಂದು ಕೆಇ ಕೌನ್ಸಿಲಿಂಗ್ ಅಷ್ಟೇ ಅಲ್ಲ, ಮುಂದೆ ನೀವು ಅಡ್ಮಿಷನ್ ಆಗಿದ್ಮೇಲೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಇಂದ ಹಿಡಿದು ಪ್ರತಿಯೊಂದು ವಿಡಿಯೋ ಕೂಡ ಹೆಲ್ಪ್ಫುಲ್ ಆಗುವಂತ ವಿಡಿಯೋ ಆದ್ರೆ ಮುಂದೆ ಬರ್ತಾ ಇರುತ್ತೆ. ಓಕೆ, ಇಲ್ಲಿ ಈಗ ಮಾರ್ಕ್ ರಿಸಲ್ಟ್ ಬಗ್ಗೆ ಮಾತಾಡೋಣ ಬನ್ನಿ ಡೈರೆಕ್ಟ್ ಆಗಿ. ನೋಡಿ, ಈಗ ನೀವು ಆಲ್ರೆಡಿ ನಮ್ಮ ಒಂದು ಕೆಇ ಡೈರೆಕ್ಟರ್ ಎಲ್ಲರೂ ಈಗ ತುಂಬಾ ಜನ ಮಾರ್ಕ್ ರಿಸಲ್ಟ್ ಅಂತ ಸರ್ಚ್ ಮಾಡ್ತಿದ್ದೀರಾ, ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಾ. ಎಲ್ಲರೂ ಈಗ ಏನಾಗ್ಬಿಡುತ್ತೆ ಅಂದ್ರೆ ಈ ಮನಸ್ಥಿತಿ ಮಾರ್ಕ್ ರಿಸಲ್ಟ್ ಬರುತ್ತೆ ಅಂತಂದು ತುಂಬಾ ಈ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಆಯ್ತವೆ ಈ ಟೈಮಲ್ಲಿ. ಯಾಕಂದ್ರೆ ಎಲ್ಲ ಒಂದು ಮಾರ್ಕ್ ರಿಸಲ್ಟ್ ಬಗ್ಗೆ ಕೇಳ್ತೀರಾ, ಒಂದು ಕ್ಲಾರಿಫಿಕೇಶನ್ ಆಗಿ ಕೊಡ್ತೀನಿ. ನೋಡಿ, ಮೊನ್ನೆ ಒಂದು ಡಿ ಚಂದನದಲ್ಲಿ ಪ್ರೋಗ್ರಾಮ್ ನಡೀತು. ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ, ನಮ್ಮ ಚಾನಲ್ ಆದ್ರೆ ಅದೇ ವಿಡಿಯೋನ ಹಾಕಿದ್ದೀನಿ. ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ಕೆಇ ಡೈರೆಕ್ಟರ್ ನಮ್ಮ ಒಂದು ಕೌನ್ಸಿಲಿಂಗ್ ಅಂದ್ರೆ ಯಾವಾಗ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ ಅಲ್ಲಿಂದ ಹಿಡಿದು ನಾವು ಅಲ್ಲಿ ಅಂದ್ರೆ ನೀವು ಅಲ್ಲಿವರೆಗೆ ಏನು ಆಪ್ಷನ್ ಎಂಟ್ರಿ ಮಾಡಿದಿರೋ ಆ ಡೇಟಾನ ತಗೊಂಡು ನಾವು 40 to 50 hours ಅಂದ್ರೆ 40 ರಿಂದ 50 ಗಂಟೆಗಳ ಕಾಲ ಅದನ್ನ ಪ್ರೋಸೆಸ್ ಮಾಡಿ. ಯಾಕಂದ್ರೆ ಈ ವರ್ಷ ಅಷ್ಟು ಟೈಮ್ ಯಾಕೆ ತಗೋತಿದ್ದಾರೆ ಅಂದ್ರೆ, ನೋಡಿ, ಪ್ರತಿ ಸಾರಿ ನಮ್ದು ಆಪ್ಷನ್ ಎಂಟ್ರಿ ಆದಾಗ ಒನ್ ಡೇ ಅಲ್ಲೇ ನಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಸಿಕ್ತಿತ್ತು. ಅಂದ್ರೆ 24 hours 30 ಗಂಟೆಗಳ ಅದ್ರೊಳಗಡೆ ಅದ್ರ ಅನೌನ್ಸ್ಮೆಂಟ್ ಆಯ್ತು. ಈ ವರ್ಷ ಏನಾಗಿದೆ ಅಂದ್ರೆ ಕಂಬೈಂಡ್ ಆಗಿದೆ. ಹೋದ ವರ್ಷ ಕಂಬೈಂಡ್ ಆಗಿತ್ತು, ಮತ್ತೆ ಎಕ್ಸ್ಟ್ರಾ ಕೋರ್ಸಸ್ ಅದ್ರ ಆ್ಯಡ್ ಆಗಿದ್ದಾವೆ. ಯಾವ್ದು BPT AHS ಈ ತರ ಒಂದು ಕೋರ್ಸಸ್ ಆ್ಯಡ್ ಆಗಿದೆ. ಮತ್ತೆ ಇನ್ನೂ ಆಪ್ಷನ್ ಎಂಟ್ರಿ ಮಾಡಿಲ್ಲ. ಮತ್ತೆ ನಾವು ಯಾವಾಗ ಇದನ್ನೆಲ್ಲ ಆಪ್ಷನ್ ಎಂಟ್ರಿ ಮಾಡೋಕಂದ್ರೆ ಮಾರ್ಕ್ ರಿಸಲ್ಟ್ ಬರೋವರೆಗೂ ವೇಟ್ ಮಾಡಿ, ನಿಮ್ಗೆಲ್ಲ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈಗ ಮಾರ್ಕ್ ರಿಸಲ್ಟ್ ಬಗ್ಗೆ ಮಾತಾಡೋಣ. ನೋಡಿ, ಮಾರ್ಕ್ ರಿಸಲ್ಟ್ಮೆಂಟು ಇವತ್ತು ಈವ್ನಿಂಗ್ ಅಲ್ಲಾದ್ರೂ ಬರ್ಬೋದು, ಇಲ್ಲ ನಾಳೆ ಆದ್ರೂ ಬರ್ಬೋದು. ಯಾಕಂದ್ರೆ ಇಲ್ಲಿವರೆಗೂ ನಮ್ಮ ಕೆಇದಲ್ಲಿ ಯಾವುದೇ ಕಾರಣಕ್ಕೂ ಒಂದು ನೋಟಿಫಿಕೇಶನ್ ಸಿಕ್ಕಿಲ್ಲ. ಅಂದ್ರೆ ಇದನ್ನ ಒಂದು ಸರ್ವರ್ ಯಾವಾಗಲೂ ನಮಗೆ ಬಿಸಿ ಇರುತ್ತೆ. ಯಾವಾಗ ಹೋಸ್ಟ್ ಮಾಡಬೇಕು ಅಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಡಿಪ್ಲೋ ಆಗಿದ ಮೇಲೆ ರಿಸಲ್ಟ್ ಯಾವಾಗ ನಮಗೆ ಡಿಸ್ಪ್ಲೇ ಆಗುತ್ತೆ ಅಂದ್ರೆ ಸರ್ವರ್ ಡೌನ್ ಇತ್ತಂದ್ರೆ ಖಂಡಿತ ಆಗಲ್ಲ. ನಿಮ್ಮ ರಿಸಲ್ಟ್ ಬಿಟ್ಟು 1 hour ಆದ್ರೂ ನಿಮಗೆ ರಿಸಲ್ಟ್ ಚೆಕ್ ಮಾಡಕ್ ಆಗಲ್ಲ. ಯಾಕಂದ್ರೆ ಪ್ರತಿ ಸಾರಿ ನೋಡಿದೀವಿ ನಾವು ಇದೇ ತರ ಪ್ರಾಬ್ಲಮ್ ಆದ್ರೆ ಆಗ್ತಿರುತ್ತೆ. ನೋಡಿ, ರಿಸಲ್ಟ್ ಇವತ್ತು ಯಾವಾಗ್ಲೂ ಪ್ರತಿ ಸಾರಿ ಅಂದ್ರೆ ಮಧ್ಯಾಹ್ನ ಈ ಟೈಮಲ್ಲಿ ಬಿಟ್ಬಿಡ್ತಿದ್ರು. ಬಟ್ ಈ ಸರಿ ಸರ್ವರ್ ಅದೆಲ್ಲ ನೋಡಿದ್ರಿಂದ ಮೋಸ್ಟ್ಲಿ ಈವ್ನಿಂಗ್ ಅನ್ನೋಷ್ಟ್ರಲ್ಲಿ ಬರ್ಬೋದು, ಇಲ್ಲ ನೈಟ್ ಆದ್ರೂ ಬರ್ಬೋದು. ನೈಟ್ 12 ಗಂಟೆ ಈ ತರ ಯಾವಾಗ ಎಷ್ಟು ನೋಡ್ತೀನಿ. ನೋಡಿ, ನಾನು ಜಾಯ್ನ್ ಆಗ್ಬೇಕಾದಾಗ ಮಧ್ಯಾಹ್ನ 12ವರೆಗೆ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು. ಅದು ರಿಸಲ್ಟ್ ಆದ ಚೆಕ್ ಮಾಡಕ್ ಬಂದಿರ್ಲಿಲ್ಲ. ನಾನು ಕಟ್ ಆಫ್ ನ ಬಿಟ್ಟಿದ್ರು. ಕಟ್ ಆಫ್ ಬರುತ್ತಾ ಮಾರ್ಕ್ ಅಲೈನ್ಮೆಂಟ್ ಅಂದ್ರೆ ಖಂಡಿತ ನಿಮಗೆ ಕಟ್ ಆಫ್ ಆದ್ರೆ ಬರುತ್ತೆ. ಮಾರ್ಕ್ ರಿಸಲ್ಟ್ ಅಲ್ಲಿ ನಿಮಗೆ ಕಟ್ ಆಫ್ ಬಂದ ತಕ್ಷಣ ಕಟ್ ಆಫ್ ನೋಡ್ಕೊಂಡು ನೆಕ್ಸ್ಟ್ ಆಪ್ಷನ್ ಏನೇನು ತಪ್ಪು ಮಾಡಿದ್ರೆ ಎಲ್ಲ ಮಿಸ್ಟೇಕ್ ನ ಸರಿ ಮಾಡ್ಕೊಳ್ಳಿ. ಮಧ್ಯಾಹ್ನ ನೈಟ್ 12 ಗಂಟೆ ಬಿಟ್ಟರು ನಾವು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀವಿ. ಇಲ್ಲಾಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಖಂಡಿತ ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ಲಿಂಕ್ ಕೊಟ್ಟು ರಿಸಲ್ಟ್ ನ ಚೆಕ್ ಮಾಡೋಕ್ಕಾದ್ರೆ ಖಂಡಿತ ಕಳಿಸ್ತೀವಿ. ಆಮೇಲೆ ನಮ್ಗೆ ಮಾರ್ಕ್ ರಿಸಲ್ಟ್ ನ ಯಾವ ತರ ಚೆಕ್ ಮಾಡೋದು ಏನು ಗೊತ್ತಿಲ್ಲ ಅಂದ್ರೆ ಖಂಡಿತ ಮುಂದೆ ಒಂದು ವಿಡಿಯೋದಲ್ಲಿ ಅದು ತಿಳಿಸ್ತೀನಿ. ಈಗ ಯಾಕಂದ್ರೆ ಸಾಕಷ್ಟು ಜನ ಮಾರ್ಕ್ ರಿಸಲ್ಟ್ ಬಗ್ಗೆನೇ ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ಕೇಳ್ತಿದ್ರು. ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗಂತಿಲ್ಲ. ಇದು ಒಂದು ಜಸ್ಟ್ ಡಮ್ಮಿ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಇದೇ ರಿಯಲ್ ಅಲಾಟ್ಮೆಂಟ್ ಅಲ್ಲ. ನಿಮಗೆ ಮತ್ತೆ ಚೇಂಜ್ ಮಾಡೋಕೈತಿ, ಎಡಿಟ್ ಮಾಡೋಕೈತಿ, ಎಲ್ಲದಕ್ಕೂ ಬರುತ್ತೆ. ಯಾವುದೇ ಕಾರಣಕ್ಕೂ ವರಿ ಮಾಡಬೇಡಿ. ನೀವು ಏನಾದ್ರು ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಮಾಡಿದ್ರೆ 100% ಕಾಲೇಜಸ್ ಸಿಗುತ್ತೆ. ಆಮೇಲೆ ನೀವು ಕಾಲೇಜಸ್ ನ ಜಾಸ್ತಿ ಆಡ್ ಮಾಡಿದ್ರೆ 100% ಹೇಳ್ತೀನಿ ನೋಡಿ, ನಿಮಗೆ ಸೀಟ್ ಸಿಗುತ್ತೆ. ನೀವು ಕಾಲೇಜಸ್ ನ ಜಾಸ್ತಿ ಆಡ್ ಮಾಡಿಲ್ಲ, ಆಪ್ಷನ್ ಎಂಟ್ರಿ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಖಂಡಿತ ನಿಮ್ದು ತೊಂದರೆ ಆಗ್ತಾರೆ. ಓಕೆ, ಈಗ ಏನೋ ನೀವು ತಪ್ಪು ಮಾಡಿದ್ರಿ, ಏನೋ ರಿಸಲ್ಟ್ ಸಿಕ್ಕಾಗ ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ವರಿ ಮಾಡ್ಕೊಬಿಡಿ. ಮುಂದೆ ಖಂಡಿತ ಎಷ್ಟಾಗುತ್ತೆ ಅಷ್ಟು ನಾನು ಗೈಡ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಖಂಡಿತ ನಿಮ್ಮ ಒಂದು ಏನೇ KCT ಆಯ್ತು, ನೀಟ್ ಆಯ್ತು, ಕೌನ್ಸಿಲಿಂಗ್ ರಿಲೇಟೆಡ್ ಏನೋ ಕ್ವಶನ್ಸ್ ಇರುತ್ತೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ ಅದ್ರ ಬಗ್ಗೆ ಆನ್ಸರ್ ಆದಾಗಲೇ ಒಂದು ವಿಡಿಯೋ ಮಾಡೋದು ತಿಳಿಸ್ತಾ ಇರ್ತೀನಿ. ಓಕೆ, ಈಗ ಮಾರ್ಕ್ ರಿಸಲ್ಟ್ಗೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ತು ಅನ್ಸುತ್ತೆ. ಇವತ್ತು ನೈಟ್ ಆದ್ರೂ ಬರ್ಬೋದು, ನಾಳೆ ಇವತ್ತು ನೈಟ್ ಏನಾದ್ರು ಬಂದಿಲ್ಲ ಅಂದ್ರೆ ನಾಳೆ ಮಾರ್ನಿಂಗ್ ಆ ಥರ ಎಲ್ಲ ಬಿಡಲ್ಲ, ಡೈರೆಕ್ಟ್ ಆಗಿ ಆಫ್ಟರ್ನೂನ್ ಬಿಡ್ತಾರೆ. ಇವತ್ತು ನೈಟ್ ವರ್ಗೂ ವೇಟ್ ಮಾಡೋಣ. ಎಲ್ಲರೂ ಮಾರ್ಕ್ ರಿಸಲ್ಟ್ಗೆ ವೇಟ್ ಮಾಡ್ತಿದ್ರೆ ಗೊತ್ತಾಯ್ತು. ಈಗ ಇನ್ನು ನಮ್ಮ ಕೆಇ ವೆಬ್ಸೈಟ್ ಅಲ್ಲಿ ಬಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೆ ಇನ್ನೂ ಒಂದೇ ಒಂದು ನೋಟಿಫಿಕೇಶನ್ ಬಂದಿಲ್ಲ. ಯಾವಾಗ ಬಂದಿತ್ತು ನಮಗೆ ಒಂದು ಸರಿ ನಿನ್ನೆದು ಒಂದು ಫೀಸ್ ಸ್ಟ್ರಕ್ಚರ್ಸ್ ಬಂದಿತ್ತು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಮ್ಗೆ ಇನ್ನೂ ಯಾವುದೇ ಕಾರಣಕ್ಕೂ ಒಂದು ಅಪ್ಡೇಟ್ ಇಲ್ಲ. ಮತ್ತೆ ನಾವು ಟೆಲಿಗ್ರಾಮ್ ಅಲ್ಲಿ ಅಂದ್ರೆ ಟ್ವಿಟರ್ ಅಲ್ಲಿ ನೋಡ್ತೀವಿ, ಎಕ್ಸ್ ಅನ್ನೋ ಖಾತೆ ಅದ್ರಲ್ಲಿ ನೋಡ್ತೀವಿ, ಅಲ್ಲಿ ಕೂಡ ಬಂದಿಲ್ಲ. ಇನ್ನು ಯಾವುದೇ ಕಾರಣಕ್ಕೂ ಅಪ್ಡೇಟ್ ಆದ್ರೆ ಬಂದಿಲ್ಲ. ಬಂದ್ರೆ ಡೈರೆಕ್ಟ್ ನಮ್ಮ ಕೆಇ ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಮಾರ್ಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ. ಏನೇ ಒಂದು ಅಪ್ಡೇಟ್ ಬಂದ್ರು ಟೈಮ್ಗೆ ತಕ್ಕಂತ ಸಿಗುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಿಗೋಣ ನೆಕ್ಸ್ಟ್ ರೋದಲ್ಲಿ ಯಾವಾಗ